ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯಂತ್ ಕರ್ಮಕಾಂಡ ಎಲ್ಲರ ಮುಂದೆ ಬಟಾಬೈಲಾಯಿತು. ಆದರೆ ವಿಲ್ಲನ್ ಜಯಂತ್ನ ಮತ್ತೊಂದು ಮುಖ ಕೂಡ ಮಗುತೊಮ್ಮೆ ಬಟಾಬೈಲಾಯ್ತ. ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನುಗೆ ಸತ್ಯ ತಿಳಿತದಾಗನೇ ಜಯಂತಿಂದ ದೂರವಾಗ್ತದಾಳೆ. ಇಲ್ಲಿ ಜಯಂತ ಕಟ್ಟಿದಂಥ ತಾಳಿಯನ್ನು ಕೂಡ ಜಯಂತ್ ಮುಖಕ್ಕೆ ಕಿತ್ತೆಸೆದು ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರ. ಇಲ್ಲಿ ಚಿನ್ನುಮರಿ ಅಂತ ಹೇಳಿ ಪ್ರಾಣನೇ ಇಟ್ಕೊಂಡಿದ್ದಂಥ ಜಯಂತ್ ಈಗ ಚಿನ್ನುಮರಿ ತನ್ನಿಂದ ದೂರ ಹೋಗ್ತಿರುವುದನ್ನು ನಿಜಕ್ಕೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟು ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬಟ್ ಜಾನು ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ಬಂಧಕ್ಕೆ ಬೆಲೆ ಕೊಡುವುದಿಲ್ಲ. ಯಾಕಂದ್ರೆ ಈ ಮನುಷ್ಯ ಎಂದಿಗೂ ಕೂಡ ಬದಲಾಗದೇ ಇರೋ ಜಾಯಿಮಾನ ಅನ್ನೋದು ಇಲ್ಲಿ ಜಾನುಗೆ ತುಂಬಾ ಚೆನ್ನಾಗಿ ಗೊತ್ತಾಗಿಬಿಟ್ಟದ. ಯಾಕಂದ್ರೆ ಚಿಕ್ಕದ್ರಿಂದ ಕೂಡ ಇದೀ ಒಂದು ಕೆಟ್ಟ ನಡವಳಿಕೆಯನ್ನ ಹೊಂದಿಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಇವತ್ತು ಬದಲಾಗುವುದು ಖಂಡಿತ ಅಸಾಧ್ಯ ಅನ್ನೋದು ತುಂಬಾ ಚೆನ್ನಾಗಿ ಜಾನುಗೆ ಗೊತ್ತಾಗಿದೆ. ಅದೇ ಒಂದು ಕಾರಣದಿಂದಾನೆ ಇಲ್ಲಿ ಜಾನು ಯಾವುದೇ ರೀತಿಯಲ್ಲೂ ಕೂಡ ಜಯಂತನ ನಂಬುವುದಕ್ಕೆ ಮುಂದಾಗುವುದಿಲ್ಲ. ಅದರಲ್ಲೂ ಇಲ್ಲಿ ತನ್ನ ಅಣ್ಣ ವೆಂಕಿ ಇವತ್ತು ಮಾತನ್ನ ಕಳ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ಜಯಂತ್ ಅಂತಕ್ಕಂಥ ವಿಷಯವನ್ನ ಜಯಂತೆ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಜಯಂತನ ಕ್ರೂರತೆಯನ್ನ ಮನಗಂಡಂತಹ ಜಾನು ಇನ್ನೆಂದು ಕೂಡ ಈ ವ್ಯಕ್ತಿಯ ಜೊತೆ ಬದುಕುವುದರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ಮನೆಯವರ ಮುಂದೆ ಆತನ ನೀಚ ಕರ್ಮಕಾಂಡವನ್ನ ರಿವೀಲ್ ಮಾಡುವುದ್ರ ಮುಖಾಂತರ ಆತನ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಣ್ಣನ ಮನೆಗೆ ಬರ್ತಾರೆ. ಅಣ್ಣ ಸಂತು ಕೂಡ ಮೊದಲಲ್ಲಿ ಜಾನು ನಿರ್ಧಾರವನ್ನ ಒಪ್ಕೋತಾರೆ, ಸಮ್ಮತಿಸ್ತಾರೆ. ಆದ್ರೆ ಯಾವ ಒಂದು ಕ್ಷಣ ಜೈಲಿಂದ ಜಯಂತಿಂದ ಕಾಲ್ ಬರುತ್ತೋ, ಜಯಂತ ಕಾಲ್ ಮಾಡ್ತಿದ್ದಾಗೆ ಸಂತು ನಿರ್ಧಾರ ಎಲ್ಲವೂ ಕೂಡ ಬದಲಾಗ್ಬಿಡತ್ತೆ. ಯಾಕಂದ್ರೆ ಇಲ್ಲಿ ಜಯಂತ 50 ಲಕ್ಷ ಕೊಟ್ಟಿದ್ದಾರೆ ಸಂತುಗೆ. ಜೊತೆಗೆ ತನ್ನ ಮಾತನ್ನ ಕೇಳದೆ ಇದ್ರೆ, ತಾನೇ ಹೇಳಿದಾಗೆ ನಡ್ಕೊಳ್ದೆ ಇದ್ರೆ ಅಲ್ಲಿ ನಿನ್ನ ಕತ್ತಿಯನ್ನ ಮುಗಿಸಿ ನಿನ್ನನ್ನು ಫೋಟೋ ಮಾಡಬೇಕಾಗತ್ತೆ, ಫೋಟೋಗೆ ಹಾರ ಹಾಕಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿಯನ್ನ ತಂದು ಬಿಡ್ತೀನಿ ಅಂತ ಹೇಳಿ ಜಯಂತ್ ಹೆದರಿಸ್ತಾರೆ. ಹಾಗಾಗಿ ಇಲ್ಲಿ ತನ್ನ ತಂಗಿಗೆ ಏನಾದರೂ ಕೂಡ ಪರವಾಗಿಲ್ಲ, ಆದರೆ ತನ್ನ ಸೇಫ್ಟಿ ಮುಖ್ಯ ಅಂತ ಹೇಳಿ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಕ್ಕಂಥ ಸಂತು ಜಾನು ಹತ್ರ ಬಂದಿದ್ದೆ. ನೀನು ನಿನ್ನ ಗಂಡನ ಮನೆಗೆ ಹೊಟ್ಟೋಗ್ಬೇಕು, ಯಾಕೆ ಈ ರೀತಿ ನೀನು ಗಂಡನ್ ಬಿಟ್ಟು ಬಂದಿದ್ಯಾ, ಜನಗಳು ಏನು ಮಾತಾಡ್ಕೊಳ್ಳೋದಿಲ್ಲ, ಗಂಡ ಏನೋ ಬರತ್ತೆ ಹೋಗುತ್ತೆ ಗಂಡನ ಜೊತೆ, ಹಾಗಂದ್ ಮಾತ್ರಕ್ಕೆ ಸಂಬಂಧ ಕಳ್ಕೊಂಡು ಬರ್ತಾರ, ಈ ರೀತಿ ತಾಳಿ ಕಿತ್ತೆ ಎಸೆದು ಬರ್ತಾರ, ತಾಳಿಗೆ ಅರ್ಥ ಇದೆ ಅಲ್ವಾ ಅಂತೆಲ್ಲ ಹೇಳ್ತಿದ್ರೆ, ಅಣ್ಣ ನೀನು ಹೇಳೋದು ಸತ್ಯನೇ, ಬಟ್ ಅವ್ರ ವಿಷಯದಲ್ಲ, ಜನಗಳು ಏನು ಮಾತಾಡ್ಕೋತಾರೆ, ಏನು ಮಾತಾಡ್ಕೊಂಡ್ರು ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ. ಜೊತೆಗೆ ನಿನಗೆ ಯಾವತ್ತೂ ಕೂಡ ನಾನು ಭಾರವಾಗಿರುವುದಕ್ಕೆ ಇಷ್ಟಪಡುವುದು ಕೂಡ ಇಲ್ಲ, ಖಂಡಿತ ನಾನು ಸ್ವಲ್ಪ ದಿನದಲ್ಲಿ ಕೆಲಸ ನೋಡ್ಕೋತೀನಿ ಅಂತ ಕೂಡ ಹೇಳ್ತಾರೆ. ಅದು ಹಾಗಲ್ಲ ಜಾನು, ಇಲ್ಲಿ ನಿನ್ನ ಗಂಡ ಅನಾಥರಾಗಿ ಬೆಳೆದಂಥವ್ರು, ಅಂಥದ್ರಲ್ಲಿ ನಿನ್ನ ಇಷ್ಟಪಟ್ಟು ಮದುವೆ ಆದರು, ಹಾಗಾಗಿ ಅವ್ರಿಗೆ ಪ್ರೀತಿ ಹೇಗೆ ತೋರಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ, ಹಾಗಾಗಿ ಆ ರೀತಿ ನಡ್ತದೆ. ಅದಕ್ಕೆ ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಸಂಬಂಧ ಕಡ್ಕೊಳ್ಳೋದು ನನಗೆ ಯಾಕೂ ಅದು ಸರಿ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಸಂತು. ಬಟ್ ಅಮ್ಮ ಲಕ್ಷ್ಮಿ ಅವರು ಇಲ್ಲಿ ಸಂತು ವಿರುದ್ಧ ತಿರುಗಿ ಬೀಳ್ತಾರೆ. ಏನು ಅನ್ಕೊಂಡಿದ್ಯಾ ನೀನು, ನಿನ್ನ ತಂಗಿನ ಅಂತ ರಾಕ್ಷಸನ ಬಳಿಗೆ ಹೋಗು ಅಂತ ಹೇಳ್ತಿದ್ಯಾ, ಯಾಕೆ ರೀತಿ ಮಾತಾಡ್ತಿದ್ಯಾ, ಸರಿ ಆಯಿತು ನೀನು ಆ ರೀತಿ ಹೇಳ್ತೀಯಾ ಅಂದರೆ ನಾವು ಕೂಡ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಕೂಡ ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಹೆಂಡತಿ ಕೂಡ ಸಂತುಗೆ ತರಾಟೆಗೆ ತಗೋತಾರೆ. ಅತ್ತ ಕಡೆ ಹರಿ ತನ್ನ ಹೆಂಡತಿಯ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿ ಅವರ ಹೆಂಡತಿಗೆ ಮಗು ಅಂತ ಹೇಳಿ ಹುಚ್ಚಿಡುತ್ತದೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಹರಿ ಕಣ್ಣೀರು ಹಾಕ್ತಿರ್ತಾರೆ. ಆಗ ಭಾವನಾ ಬಂದು ಸಮಾಧಾನ ಮಾಡ್ತಾರೆ. ನನ್ನ ಹೆಂಡತಿನ ಈ ಪರಿಸ್ಥಿತಿಯಿಂದ ನೋಡೋಕ್ಕಾಗ್ತಿಲ್ಲ, ಹೇಗಾದರೂ ಮಾಡಿ ಅವಳನ್ನು ಇಲ್ಲಿಂದ ಹೊರ ತೆಗಿಬೇಕು ನಾನು ಈ ಸ್ಥಿತಿಯಿಂದ ಅಂತ ಹೇಳಿದಾಗ, ಅದಕ್ಕೆ ನಿನ್ನ ಪ್ರೀತಿ ಮಾತ್ರ ಅದು ಸಾಧ್ಯ ಆಗೋದು ನಿನ್ನ ಪ್ರೀತಿಯಿಂದ ಮಾತ್ರನ, ಖಂಡಿತವಾಗ್ಲೂ ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ, ಸಿಂಚುಗೆ ಮನಸ್ಸು ತುಂಬಿ ಪ್ರೀತಿ ತೋರಿಸು, ಆ ಪ್ರೀತಿಯಿಂದಾಗಿ ಖಂಡಿತ ಅವಳು ಈ ಸಮಸ್ಯೆಯಿಂದ ಹೊರ ಬಂದೇ ಬರ್ತಾಳೆ ಅಂತ ಹೇಳಿ ಇಲ್ಲಿ ಭಾವನಾ ಹರಿಗೆ ಸಮಾಧಾನವನ್ನ ಮಾಡ್ತಾರೆ. ಹರಿ ಅದೇ ಆಲೋಚನೆಯಲ್ಲಿ ಹೊರಗಡೆ ಬಂದು ಕುಳಿತಿರ್ಬೇಕಿದ್ರೆ ಸಂತು ಭೇಟಿ ಆಗ್ತಾರೆ. ಸಂತು ಭೇಟಿ ಆಗಿದ್ದೆ ಏನಾಯ್ತು ಏನು ಅಂದಾಗ ಇಲ್ಲಿ ಹರಿ ತನ್ನ ಬದುಕಲ್ಲಿ ಆಗ್ತಿರುವುದನ್ನ ತಿಳಿಸ್ತಾರೆ. ಏನು ನಿನ್ನ ಬದುಕಲ್ಲಿ ಈ ರೀತಿ ಆದರೆ ಮನೆಯಲ್ಲಿ ನನ್ನ ಬದುಕೇನಾಗಿದೆ ಗೊತ್ತಾ, ನನ್ನ ಮನೆ ಜಾತ್ರೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಯಾಕೆ ಏನಾಯ್ತು ಅಂದಾಗ ಜಾನು ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂತ ಹೇಳ್ತಾರೆ. ಹರಿಗೆ ಏನೂ ಕೂಡ ಗೊತ್ತಿರುವುದಿಲ್ಲ, ಯಾಕೆ ಏನು
ಅಂದಾಗ ಜಯಂತ್ ಅವರು ತುಂಬ ಒಳ್ಳೆಯವರಲ್ವಾ, ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ರಲ್ವಾ, ಅಂಥ ಗಂಡನನ್ನು ಬಿಟ್ಟು ಯಾಕೆ ಬಂದ್ಲು ಅವಳು ಅಂತ ಕೇಳ್ತಾರೆ. ಅಯ್ಯೋ ಆ ಮನುಷ್ಯ ಸಾಮಾನ್ಯ ಅಲ್ಲ, ಮೊದಲಿಂದ ಕೂಡ ಅನಾಥರಾಗಿ ಬೆಳೆದಂಥವ್ರಲ್ವಾ, ಪ್ರೀತಿ ಹೇಗೆ ತೋರಿಸ್ಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಜಾನು ಇರ್ತಕ್ಕಂಥ ಒಂದು ಮನೆಯಲ್ಲಿ CCTV ಇಡೋದಂತೆ, ಅವಳಿಗೆ ಶಿಕ್ಷೆ ಕೊಡೋದಂತೆ, ಎಲ್ಲೂ ಆಚೆ ಬಿಡದೇ ಇರೋದು, ಅನುಮಾನ ಪಡುವುದು, ಈ ರೀತಿಯಾಗಿ ಹಿಂಸೆ ಕೊಟ್ಟಿದ್ದಾನೆ. ಅದೆಲ್ಲವನ್ನ ಕೂಡ ಆಕೆ ಸಹಿಸ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ವೆಂಕಿ ಅಮ್ಮನನ್ನ ಕೂಡ ಆತನ 25 ವರ್ಷದಿಂದ ಕೂಡ ಆಕೆ ಇವತ್ತು ವೆಂಕಿಗೆ ಮಾತು ಕಿವಿಗೇನು ಕೇಳಿಸೋದಿಲ್ಲ ಅಂದ್ರೆ ಅದಕ್ಕೂ ಕೂಡ ಕಾರಣ ಆ ಜಯಂತೆ ಆಗಿದ್ದಾರೆ. ಹಾಗಾಗಿ ಆಕೆ ಆತನನ್ನ ಬಿಟ್ಟು ತಾಳಿ ಕಿತ್ತೆಸೆದು ಮನೆಗೆ ಬಂದ್ಲು. ಆದರೆ ನಾನು ಎಷ್ಟು ಬುದ್ಧಿ ಹೇಳಿದೆ ಗೊತ್ತಾ, ಹೋಗಿ ಅಂತ, ಆದರೂ ಕೂಡ ನಾನು ಹೋಗೋದಿಲ್ಲ ಅಂತಾನೆ ಹೇಳಿಬಿಟ್ಲು ಅಂತ ಹೇಳಿ ಮಾತನಾಡ್ತಾರೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಪಾಪ ಜಾನು ಎಷ್ಟು ಕಷ್ಟಪಟ್ಟಿದ್ದಾಳೆ, ನಮ್ಮ ಹತ್ರ ಯಾರ ಹತ್ರ ಕೂಡ ಯಾವುದೇ ವಿಷಯ ಕೂಡ ಹೇಳ್ಕೊಂಡಿಲ್ಲ. ನಿಜವಾಗ್ಲೂ ಅವಳ ಪರಿಸ್ಥಿತಿ ತುಂಬಾ ಘೋರವಾಗಿದೆ. ಅವಳು ಒಳ್ಳೆ ಡಿಸಿಷನ್ನೇ ತಗೊಂಡಿದ್ದಾಳೆ ಅಂದಾಗ ಏನು ಮಾತಾಡ್ತಿದ್ಯಾ ಹರಿ, ಗಂಡ ಹೆಂಡತಿ ನಡುವೆ ಬರುತ್ತೆ, ಪಾಪ ಏನೋ ಗೊತ್ತಾಗಿಲ್ಲ ಹೇಗೆ ಪ್ರೀತಿ ತೋರ್ಬೇಕು ಅಂತ ಹೇಳಿ, ಹಾಗಾಗಿ ಈ ರೀತಿ ಮಾಡಿದ್ದಾರೆ. ಸೆಕ್ಯೂರಿಟಿಗೋಸ್ಕರ ಅವಳ ಸೆಕ್ಯೂರಿಟಿಗೆ ಈ ರೀತಿ ಎಲ್ಲ ಮಾಡಿರ್ಬಹುದಲ್ವಾ, ಏನೋ ಆಗೋಗಿರತ್ತೆ, ಹಾಗಂದ್ ಮಾತ್ರಕ್ಕೆ ಈ ರೀತಿ ಬಿಟ್ಟು ಬರುವುದಾ ಅಂದಾಗ ನಿನ್ಗೇನೋ ಅವರಿಂದ ಫೇವರ್ ಸಿಕ್ಕಿದೆ ಅಂತ ಅನ್ನಿಸ್ತದೆ. ಜಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ರು ಕೂಡ ಅವರ ಮನೆಗೆ ಹೋಗು ಅಂತ ಹೇಳ್ತಿದ್ಯಾ ಅಂದರೆ ನನಗ್ಯಾಕೋ ಡೌಟ್ ಹೊಡಿತದೆ ಅಂತ ಹೇಳಿದಾಗ, ಆ ರೀತಿ ಏನಿಲ್ಲಪ್ಪ, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತಾರೆ. ಇಲ್ಲ, ನನಗ್ಯಾಕೋ ನಿನ್ನ ನಿರ್ಧಾರ ಚೆನ್ನಾಗಿ ಕಾಣಿಸ್ತಿಲ್ಲ, ಜಾನು ತಗೊಂಡಿರೋ ನಿರ್ಧಾರ ಕರೆಕ್ಟಾಗೇ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಏನಪ್ಪ ಮಾಡಲಿ ನಾನು ಅಂತ ಹೇಳಿ ಸಂತು ತಲೆ ಕೆಡಿಸ್ಕೊಂಡಿದ್ದಾರೆ. ಇತ್ತ ಕಡೆ ಜಾನು ತಾನು ಕೆಲಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ತನ್ನ ತಂದೆಯ ಒಂದು ಗ್ಯಾರೇಜ್ಗೆ ಬಂದಿದ್ದಾಳೆ. ಮಕ್ಕಳೇ ನೀನು ಇಲ್ಲಿ ಅಂದಾಗ, ಹೌದಪ್ಪ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಹಾಗಾಗಿ ವೆಂಕಿ ಅಣ್ಣನ ಜೊತೆ ಗ್ಯಾರೇಜ್ಗೆ ಬಂದೆ ಅಂತ ಹೇಳ್ತಾರೆ. ಏನು ವಿಷಯ, ಏನಮ್ಮ ಹೇಳು ಅಂದಾಗ, ಅಪ್ಪ ನನಗೆ ಯಾರಿಗೂ ಕೂಡ ಭಾರವಾಗಿರುವುದಕ್ಕೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂದಾಗ, ಅಯ್ಯೋ ಮಗಳೇ ನೀನು ಹೊರಗಡೆ ಹೋಗ್ತೀನಿ ಅಂದರೆ ಖಂಡಿತ ಹೋಗಿ, ಹೊರಗಡೆ ಹೋಗಿ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ಕೊಂಡ್ರೆ ಕೆಲಸಕ್ಕೆ ಹೋಗಮ್ಮ, ನಾನು ಯಾವುದೇ ರೀತಿಯಲ್ಲೂ ಕೂಡ ಅಭ್ಯಂತರ ಮಾಡೋದಿಲ್ಲ, ಆದರೆ ನಾವೇ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ವಿ ಅಂದಾಗ, ಅಪ್ಪ ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಗೊತ್ತಿದೆ ಅಪ್ಪ, ಆದರೆ ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕಲ್ವಾ, ಒಳಗಡೆನೆ ಎಷ್ಟು ದಿನ ಅಂತಿರಲಿ ನನಗೂ ಕೂಡ ಚೇಂಜಸ್ ಇರುತ್ತಲ್ವಾ ಅಂದಾಗ, ಸರಿ ಆಯಿತು ಮಗಳೇ ಅಂತ ಹೇಳ್ತಾರೆ. ನಂತರ ಊಟ ತೊಗೊಂಡು ಬಂದಿರ್ತಾರೆ. ಊಟಕ್ಕೆ ಎಲ್ಲವನ್ನ ಕೂಡ ರೆಡಿ ಮಾಡ್ತಾ ಇರ್ತಾಳೆ ಜಾನು. ಆಗ ಜಾನುವನ್ನು ನೋಡ್ತಂತ ತಂದೆಗೆ ಜಾನು ಪರಿಸ್ಥಿತಿ, ಜಾನು ಒಂದು ಗಂಡನ ಮುಖವಾಡವನ್ನು ಕಳ್ಚಿಟ್ಟಿದ್ದು, ಗಂಡ ತನ್ನ ಮಗಳಿಗೆ ಎಷ್ಟೆಲ್ಲ ಹಿಂಸೆ ಮಾಡಿದ್ದಾರೆ, ಆಕೆ ಎಷ್ಟೆಲ್ಲ ಸಹಿಸಿದ್ಲು ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ಇಲ್ಲಿ ಶ್ರೀನಿವಾಸ್ ಅವರು ನೆನಪು ಮಾಡಿಕೊಂಡೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕೈಗೆ ದೊಡ್ಡದಾಗಿ ಪೆಟ್ಟಾಗ್ಬಿಡುತ್ತೆ. ಜೋರಾಗಿ ಚೀರ್ಕೊಂಡಿದ್ದೆ ಜಾನು ಹಾಗೆ ವೆಂಕಿ ಇಬ್ರು ಕೂಡ ಓಡಿ ಬರ್ತಾರೆ. ಅಪ್ಪನ ಕೈಯನ್ನು ನೋಡ್ತಾರೆ, ತೆಗಿತಾರೆ. ವೆಂಕಿ ನಿಜಕ್ಕೂ ಕೂಡ ಇಲ್ಲಿ ದೊಡ್ಡದಾಗಿ ಪೆಟ್ಟಾಗ್ಬಿಟ್ಟಿದೆ. ಹಾಗಾದ್ರೆ ಏನಾಗತ್ತೆ ಮುಂದೆ, ಇಲ್ಲಿ ಮಗಳ ಚಿಂತೆಯಲ್ಲೇ ನಿಜಕ್ಕೂ ಕೂಡ ತಮ್ಮ ಕೈಗೆ ಪೆಟ್ಟು ಮಾಡ್ಕೊಂಡ್ಬಿಟ್ರು ಶ್ರೀನಿವಾಸ್ ಅವರು. ಈ ಕಡೆ ಮಗಳು ನಿಜಕ್ಕೂ ಕಣ್ಣೀರು ಹಾಕ್ತಿದ್ರೆ, ಈ ಕಡೆ ವೆಂಕಿ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗತ್ತೆ, ಕೊನೆಗೂ ಇಲ್ಲಿ ಸಂತು ಜಯಂತ ಲಲಿತಾ ಅವರನ್ನ ಸಾಯಿಸಿದಂತ ಸತ್ಯವನ್ನ ಕೂಡ ರಿವೀಲ್ ಮಾಡ್ಬಿಡ್ತಾರ ಅನ್ನೋದನ್ನ ಕಾದು ನೋಡಿ.